ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಇಲ್ಲಿ ನೋಡ ಮಲ್ಲಿ, ಯಾಕೆ ಎಂತಕ್ಕಿಲ್ಲ ಅಮ್ಮೋರೆ. ಈ ಅಭಿರಾಮಿ ಮೇಡಮ್ ನ ಇತ್ತಿತ್ಲೆ ಅಬ್ಸರ್ವ್ ಮಾಡಿರಿ ನೀವು? ಯಾಕೆ, ಏನಾಯ್ತು? ಮೊದ್ಲೆಲ್ಲ ತುಂಬಾ ಕೂಲಾಗಿ ಇರ್ತಿದ್ರ, ಆದ್ರೆ ಈ ನಡುವೆ ತುಂಬಾ ಸೆಟ್ ಮಾಡ್ಕಂತ್ರ, ತುಂಬಾ ಕೂಗಾಡ್ತ್ರಪ್ಪ. ಹೌದು ಕಣೆ, ನನಗೂ ಅವಾಗವಾಗ ಹಾಗೆ ಅನ್ಸುತ್ತೆ. ಅನ್ಸುತ್ತೆ. ನೀನ್ ಹೀಗೆ ಅವಳನ್ನ ಗಮನಿಸ್ತಾ ಇರು, ಆಯ್ತಾ? ಈಗ ಅದು ಒಂದು ಬೇರೆ ಕೆಲ್ಸ ಎಷ್ಟ್ರವ? ನೀನ್ ಮೊದ್ಲಿಂದಾನು ಅದೇ ತಾನೇ ಮಾಡ್ತಿದ್ದಿದ್ದು. ಹೌದಲ್ಲ, ನಂಗ್ ನೆನ್ಪೆ ಹೋಯ್ತು ಮಾರ್ರೆ. ಈಗ ಅವ್ರನ್ನ ಅಬ್ಸರ್ವ್ ಮಾಡ್ಕಷ್ಟೇ ಅಲ್ಲ. ಸರಿ, ಹಂಗಾರ ಆಯ್ತು. ನಾನ್ ಈ 2 ಕಣ್ಣನ್ನು ಅವ್ರ ಮೇಲೆ ಇಟ್ಟಿರ್ತೆ. ಸರಿ, ಹೋಗಿ ಅವಳಿಗೆ ಜ್ಯೂಸ್ ಬೇಕೋ, ಫ್ರೂಟ್ಸ್ ಬೇಕೋ, ಏನಾದ್ರೂ ಕೊಡು. ಸರಿ ಅಮ್ಮೋರೆ. ಹಾಗೆ ನೈಸಾಗಿ ಮಾತಾಡಿ ಅವಳ ತಲೆಯಲ್ಲಿ ಏನ್ ಓಡ್ತಿದೆ ಅನ್ನೋದನ್ನ ತಿಳ್ಕೊ. ಹಿಂಗ್ ಬಪ್ಪ ಶ್ರುತಿಗೆ ಎಲ್ಲ ತಿಳ್ಕ ಬಂದಿರ್ತೆ. ಅಯ್ಯಯ್ಯೋ ಅಮ್ಮೋರೆ, ಅಯ್ಯಯ್ಯೋ, ಏನೇ ಇಷ್ಟು ಬೇಗ ತಿಳ್ಕೊಂಡ್ಬಿಟ್ಟ? ಅಯ್ಯೋ, ಅದಲ್ಲ ಅಮ್ಮೋರೆ, ಅಭಿರಾಮಿ ಮೇಡಮ್ ಬತ್ತಿದ್ರು. ಬರ್ಲಿ ಬಿಡು, ಅವಳೇನು ಹುಲಿನೋ ಸಿಂಹನೋ? ಹಂಗಲ್ಲ ಮರ್ರೆ, ಮುಸುಡು ಇಷ್ಟು ದಪ್ಪ ಮಾಡ್ಕೊ ಬತ್ತಿದ್ರು. ಅವಳು ಯಾವಾಗ ಕೋಪ ಮಾಡ್ಕೋತಾಳೆ, ಯಾವಾಗ ನಗ್ತಾಳೆ ಅನ್ನೋದು ಒಂಚೂರು ಗೊತ್ತಾಗಲ್ಲ. ಸರಿ, ಅವಳು ಬರ್ಲಿ, ಆದ್ರೆ ನೀನ್ ಮಾತ್ರ ಏನು ಮಾತಾಡ್ಬೇಡ. ನಾನ್ ನೋಡ್ಕೋತೀನಿ. ಹಾ, ಅಭಿ, ಕೂತ್ಕೊಮ್ಮ.